ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರವೀಣ್ ಆರ್ಟ್ಸ್ ಕನ್ನಡಿಗ. ಸೊ ಇವತ್ತೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. KCETದು ಆಪ್ಷನ್ ಎಂಟ್ರಿ ಲಿಂಕ್ ನೀವೇನು ಎಷ್ಟು ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ, ಆಪ್ಷನ್ ಎಂಟ್ರಿ ಲಿಂಕನ್ನು ಈಗ 12:40ಕ್ಕೆ ಬಿಟ್ಟಿದ್ದಾರೆ. ಸೊ ನೀವು KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ UG CET ಆಪ್ಷನ್ ಎಂಟ್ರಿ 2 ಲಿಂಕ್ ಬಿಟ್ಟಿದ್ದಾರೆ. ಅದರ ಮುಖಾಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ. ಸೊ ನೀವು ಫಸ್ಟ್ ಸ್ಟೆಪ್ ಏನು ಮಾಡಬೇಕಪ್ಪ ಅಂದರೆ KE ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಹೋದಾದ ನಂತರ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕ್ದು 2 ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಮುಖಾಂತರ ಹೋಗಿ ನೀವು ನಿಮ್ಮ CET ಅಪ್ಲಿಕೇಶನ್ ನಂಬರ್ ಮತ್ತು QR ಕೋಡ್ ಏನಿರುತ್ತೆ ಅದನ್ನು ಸ್ಕ್ಯಾನ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ಅಲ್ಲಿ 3 ಸ್ಟೆಪ್ ಆಫ್ ವೆರಿಫಿಕೇಷನ್ ಇರುತ್ತೆ. ಮುಂದೆ ವಿಡಿಯೋದಲ್ಲೂ ಕೂಡ ತೋರಿಸ್ತೀನಿ ಅದನ್ನು. ಈ ಆಪ್ಷನ್ ಎಂಟ್ರಿ ಲಿಂಕನ್ನು ಕ್ಲಿಕ್ ಮಾಡಿದ ನಂತರ ನೀವು ಇದೊಂದು ನೆಕ್ಸ್ಟ್ ವೆಬ್ಸೈಟ್ಗೆ ಹೋಗ್ತದೆ. ಸೊ ಇಲ್ಲಿ ನೀವು ನಿಮ್ಮ QR ಕೋಡ್ನ ಸ್ಕ್ಯಾನ್ ಮಾಡ್ಬೋದು ಅಥವಾ ನಿಮ್ಮ CET ನಂಬರ್ ಹಾಕಿ ಕೂಡ ನೀವು ಲಾಗಿನ್ ಆಗ್ಬೋದು. ಇದು ಒಂದು 3 ಸ್ಟೆಪ್ ವೆರಿಫಿಕೇಷನ್ ಆಗಿರುತ್ತೆ. ಫಸ್ಟ್ ನಿಮ್ಮ CET ನಂಬರಿಂದ ವೆರಿಫಿಕೇಷನ್ ಆಗುತ್ತೆ. ನೆಕ್ಸ್ಟು ನಿಮ್ಮ ಮೊಬೈಲ್ಗೆ OTP ಒಂದು ವೆರಿಫೈ ಆಗುತ್ತೆ. ಅದಾದ ಮೇಲೆ ನಿಮಗೆ ಫೇಸ್ ವೆರಿಫಿಕೇಷನ್ ಇರುತ್ತೆ. ಆ ಫೇಸ್ ವೆರಿಫಿಕೇಷನ್ ಮುಗಿದ ನಂತರನೇ ನೀವು ಲಾಗಿನ್ ಆಗಲು ಆಕ್ಸೆಸ್ ಇರುತ್ತೆ. ಆ ಆಕ್ಸೆಸ್ ಮುಖಾಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದಾಗಿರುತ್ತೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಬೇಗನೆ ಮುಗಿಸ್ಕೊಳ್ಳಿ. ಅದು ಡೇಟ್ ಎಷ್ಟು ದಿನಕ್ಕೆ ಕೊಟ್ಟಿದ್ರು ಅಂತ ಇನ್ನೂ ಬಂದಿಲ್ಲ ನೋಟಿಫಿಕೇಷನ್ ಬಂದ ತಕ್ಷಣ ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಸೊ ಇದೇ ತರಹದ KCET ಆ್ಯಪ್ ಫಾಸ್ಟರ್ ಅಪ್ಡೇಟ್ಸ್ಗಳಿಗಾಗಿ ಪ್ರವೀಣ್ ಆರ್ಟ್ಸ್ ಕನ್ನಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ದಷ್ಟು ರ್ಯಾಂಕ್ ಬಂದಿದೆ ಅಂತ. ನಾನು ನಿಮ್ಗೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.